ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣಂತ್ರಿ. ಏ ಸಾನಿಯಾ, ಅದೇ ಮಾಡಾತಿ ಅದ್ನ್ಯಾಕ ತಗದಿ? ಅಲ್ಲೇ ಇತ್ತು ಇಟ್ಟು ಬಿಟ್ರ ಆಕಿತ್ತ. ಅದ್ನ್ಯಾಕ ಮುರಿಯಾಕತಿ? ಶೋ ಕಾಣಕತ್ತಿತ್ತದ ಅಲ್ಲಿ. ಎಣಿ ಎಣಿ ಅದ ನಿಚ್ಚಣಿಕೆ. ಅಷ್ಟ ಬುಟ್ಟೆ ಹಾಕ್ಬಿಡ. ನೋಡಲ್ಲ ಮುಡ್ಕ ಸಾಮಾನು ಇಷ್ಟೊಂದ ಜಮಾ ಆಗ್ಯಾವು. ಅದ ಗಾಡಿ ಬರ್ತತ್ತ. ಆ ಗಾಡಿ ಬಂದ ಇಲ್ಲ ನೋಡಿ ಮುಡ್ಕ ಸಾಮಾನದ್ದು ಹಾಕಿ ಏನಾರು ತಗೋಬೇಕಂತ ಮಾಡಿದ್ರೆ ದೊಡ್ಡ ಬುಟ್ಟಿ ಅಂತದ ಇನ್ನೊಂದು. ಏ ಸೋನು ಸುಮ್ ಕುಂದ್ರ. ಯಾಕಾಯ್ದು ಭಾಳ ಹೋದ್ರ ಹತ್ಬಿಟ್ಟತ್ರ ನಾಯಿ. ಈಗ ನೋಡ್ರಿ ನಾನು ರಾತ್ರಿ ಊಟಕ್ಕೆ ಏನು ಮಾಡತ್ತೀನಿ ಅಂತ ಹೇಳಿದ್ರೆ ಬದ್ನಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡತ್ತೀನಿ ರೀ. ಅದನ್ನ ಇಷ್ಟೊಂದು ಬದ್ನಿಕಾಯಿ ಇದ್ದು ಮನೆಯಾಗ ಅದನ್ನ ಎಣ್ಣೆಗಾಯಿ ಪಲ್ಯ ಮಾಡಿದ್ರು ಅಂತ ಹೇಳಿ ಈಗ ಎಣ್ಣೆಗಾಯಿ ಪಲ್ಯ ಮಾಡೀನಿ. ಆಮೇಲೆ ಒಂದೆರಡು ಬಿಸಿ ರೊಟ್ಟಿ ಮಾಡಿಬಿಡ್ತೀನಿ ರೀ. ಬದ್ನಿಕಾಯಿ ಪಲ್ಯ ಅಂತ ಆತ. ಈಗ ನಾನು ಇಷ್ಟು ಚಿಕನ್ ಇತ್ತು ಇದು. ಈಗ ಅದನ್ನು ಕುದಿಸ್ಕೊಂಡೇನೆ ಅರಿಶಿನ ಉಪ್ಪು ಹಾಕಿ. ಈಗ ಅದನ್ನು ಸ್ವಲ್ಪ ಸುಕ್ಕಾಗತ್ತೆ ಮಾಡಿಬಿಡ್ತೇನೆ ರೀ. ಇಲ್ಲಿ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹೆಚ್ಚಿಕೊಂಡೀನಿ. ಮಸಾಲೆ ಏನು ಹಾಕ್ಲಿಲ್ದಂಗೆ ಇಷ್ಟ ಮಾಡಿಬಿಡ್ತೇನೆ ರೀ. ಇದು ಟೇಸ್ಟ್ ಆಗತ್ತೆ ರೀ ಪಲ್ಯ. ಈ ಥರ ಏನು ಮಾಡ್ತೀವಲ್ಲ ರೀ. ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಾಡಿ ಬಂದ್ರೆ ರೊಟ್ಟಿ ಒಳಗೆ ಮಸ್ತ್ ಆಕತ್ತಿ ಗಟ್ಟಿ ಪಲ್ಯ ರೀ. ಇವನ್ನ ಉಳ್ಳಾಗಡ್ಡಿನ ಈ ಥರ ಉಪ್ಪಕ್ಕೆ ಹೆಚ್ಕೋಬೇಕು. ಹೆಚ್ಚಿಕೊಂಡು ಚಲೋ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉಳ್ಳಾಗಡ್ಡಿ ತಿನ್ನಲಿಲ್ದವ್ರು ಒಂದೆರಡು ಹೆಚ್ಚಿಕೊಂಡ್ರೆ ನಡೀತೈತಿ. ಪಲ್ಯ ಸ್ವಲ್ಪ ಹೆಚ್ಚಿಬೇಕಂದ್ರೆ ಹೆಚ್ಚಿಗೆ ಹೆಚ್ಕೋಬೇಕು ಉಳ್ಳಾಗಡ್ಡಿನ. ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಅದಕ್ಕೆ ಟಮಾಟೆ ಹಣ್ಣು ಹಾಕಿದೆ. ಆಮೇಲೆ ಕುದಿರೋಂಥ ಚಿಕನ್ ಹಾಕಿದೆ. ಆಮೇಲೆ ಖಾರ ಉಪ್ಪು ಅರಿಶಿನ ಪುಡಿ ಅಂತ ಹಾಕಿಲ್ಲ. ಚಿಕನ್ ಕುದಿಯೋ ಮುಂದೆ ಹಾಕಿದ್ರೆ ಅರಿಶಿನ ಪುಡಿ ಈಗ ಹಾಕಿಲ್ಲ. ಆಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಚಿಕನ್ ಮಸಾಲ ಇಷ್ಟ ಹಾಕಿ ಈಗ ನಾನು ನೀರು ಹಾಕ್ಲಿಲ್ದಂಗೆ ಕುದಿಸ್ಕೊಳಕತ್ತೀನಿ. ಯಾಕಂದ್ರೆ ಚಿಕನ್ ಕುದಿಯೋ ಮುಂದೆ ನೀರೇನು ಬಿಟ್ಟಿರ್ತೈತೆ ನೋಡ್ರಿ ಅದ ನೀರಾಗಿತ್ತು ಒಳಗೆ ಹಾಕಿ ನಾನು ಮತ್ತೆ ಮೇಲೆ ಎಷ್ಟೋ ಹಾಕಿಲ್ಲ. ಸಾಕ್ರಿ ಇಷ್ಟ. ಇದು ರೊಟ್ಟಿ ಒಳಗೆ ಚಪಾತಿ ಒಳಗೆ ಈ ಥರ ಗಟ್ಟಿಯಾಗಿ ಮಾಡ್ಕೊಬೋದ್ರಿ. ಯಾವ್ದ್ರ ಫೋನ್ ಬಂದ್ರಿ? ಎರಡು ಒಂದಲ್ಲ ಎರಡು ಅದಾವ. ಇದು ನಮ್ಮ ಆಶಾಂದೆ, ಇದು ನಮ್ಮ ಭಜನರ್ದೆ. ಚಾನ್ಸ್ ಹೊಡೆದ್ರು ಚಾಚಿ. ಇದು ಕವರ್ ಹೆಂಗೈತಿ? ಹೆಂಗಾರ ಇರ್ಲಿ ಬಿಡ್ರಿ, ಕವರ್ ಮಸ್ತ್ ಐತಿ ನೋಡ್ರಿ. ಕವರ್ ಸೂಪರ್ ಇದೆ. ಅದು ಯಾರ್ದು ಫೋನ್ ಉಲ್ಟಾ ಫಿರೋದು ಅದು ರಾಂದೆ ಹಿಂಗಿರ್ಲಿ ನೋಡಿಲ್ಲ ಯಾಡತ್ತೇವು ಜಗ್ಮಗ ಮಸ್ತ್ ಐತಿ. ಕವರ್ ಕವರ್ ಚಂದ ಐತ್ರಿ. ಎರಡು ಹೊಸವ 50 ತೊಗೊಂಬಂದಾರ ಫೋನ್. ಚಾಚಿಗೊಂದು ಚಾಚಾವ್ರಿಗೊಂದು. ಚಾಚಾ ಗಿಫ್ಟ್ ಕೊಡ್ಸ್ಯಾರಿ. ಇದು ನಮ್ಮ ಚಾಚಾರ್ದ್ರಿ, ಇದು ಚಾಚಿ ಇದ್ರಿ. ಮಸ್ತ್ ಚಾನ್ಸ್ ಹೊಡ್ದಾರ್ರಿ ಇವತ್ತು ಗಂಡ ಇಂತೆ. ಹೊಸ ಫೋನ್ ತಗೊಂಡು ಫೋನ್ ಬಂದು ತಗೋರಿ. ಎರಡು ಎಲ್ಲಿ ಹಾಳಾದ್ರೆ ಎರಡು ಅದಾವಲ್ರಿ ಫೋನ್. ಮತ್ತೆ ಏನು ಸುಮ್ಮನೆ ಖರ್ಚು ಮಾಡಿ ಬಂದಿರೇನ? ಮಸ್ತ್ ಫೋನ್. ಅದು ಏನು ಕೆಲಸ ಆಗ್ತೈತೆ ಬಿಡ್ರಿಪ್ಪ ಚಾಚಿ ನಿಮ್ಮ ಫೋನ್. ಅದು ಏನೋ ಫೋನ್ ಹಚ್ತಿದ್ರಲ್ಲ ನೀವು, ಹೊರಗೆ ಬರ್ಬೇಕ್ರಿ ನಾವು ಓಡಿ ಅಲೋ ಅಲೋ ಅನ್ಕೊಂತ. ಏನೇ ಕೇಳ್ತೈತಿಲ್ಲ. ಹೌದು, ಒಂದೊಂದು ಇರ್ಬೇಕು ಬಿಡ್ರಿಪ್ಪ ಫೋನ್. ಚಲೋ ಆತ್ ಫೋನ್ ಬಂದಿದ್ದು ಇರ್ಬೇಕ್ರಿ. ಫೋನ್ ಚಲೋ. ನಿಮ್ಮ ಫೋನ್ಗಿನ ಕವರ ಮಸ್ತ್ ಐತಲ್ಲ, ಬಗ್ ಬಗ್ ಅಂತೈತ್ರಿ. ಹೌದಿಲ್ರಿ? ಅವ್ರು ಭಾಳ ಹುಷಾರ್ಲಿಂತ್ರ ಇರ್ಬೇಕು ನಾವು ಚಾಚಿ. ಇದು ಇಟ್ಕೊಂಡಿ ಅಂದ್ರ ತಳಗೇನ ಬಿದ್ದು ಅಂದ್ರೆ ಹೊಡೆದು ಬಿಡ್ತಾವ್ರಿ ಇವು. ಹೊಡಿತಾವ್ರಿ ಇವು. ಹೆಂಗತ್ತ ಕವರ್ ಇಂಥವೆಲ್ಲ ಇವು ಎರಡ ಫಂಕ್ಷನ್ ಇದ್ದಾಗ ಹಚ್ಚಾಕ್ಬೇಕು ಕವರ್. ಚಲೋ ಐತ್ರಿ. ಇದನ್ನ ಒಂದ್ 4 ದಿನ ಅಲ್ಲ 4 ದಿನ ಇಡ್ರಿ. ಆಮೇಲೆ ಇದನ್ನ ತೆಗದಿಡ್ರಿ. ಸಾದಾ ಹಾಕೋರಿ. ಎಲ್ಲಾರ ಫಂಕ್ಷನ್ ಹೋಗೋ ಅದು ಅದನ್ನ ಹಾಕಿಬಿಟ್ರಿ. ಇದನ್ನ ತೆಗೆದು ಇಟ್ಬಿಡ್ರಿ. ಎಲ್ಲಾರು ಹೋಗೋ ಮುಂದೆ ಹಾಕೋಂತ್ರಿ ಇದನ್ನ ಕವರ್. ಮಸ್ತ್ ಕಾಣ್ತೈತ್ರಿ ಕೈ ಹಿಡ್ಕೊಂಡಿ ಅಂದ್ರ. ಎಲ್ಲಾರು ಹೋಗಂಬಂದ್ರಿ. ಈಗ ಎಲ್ಲಾರು ಊರಿಗೆ ಹೋದ್ರಿ, ಎಲ್ಲಾರು ಫಂಕ್ಷನ್ಗೆ ಹೋದ್ರಿ, ನೀವು ಕರ್ಕೊಂಡು ಹೋದ್ರಿ ಎಲ್ಲಾರ ಅವ್ರಿಗೆ.
ನೋಡ್ರಲ್ಲಿ ಈಗ ಮತ್ ನಾಳೆ ಒಂದಿನ ನೀವ್ ಹಿಂಗ ಹೇಳ್ಕೊಬೇಕಂದ ಮತ್ ಕೊಡ್ಸಾರ ಅಂತ ಹೇಳಕ್ರಿ ಮತ್ರಿ ಗೊತ್ತಾಗ್ಬೇಕಲ್ರಿ ಮತ್ರಿ ಎಲ್ಲರಿಗ 30,000 ರೂಪಾಯಿ ಅಲ್ರಿ ಫೋನ್ ತುಟ್ಟಿ ಅದ ಬಿಟ್ಟಿಸ್ಬೇಕು ಈಗ 30,000 ರೂಪಾಯಿ ಇದಕ್ಕೆ 40,000 ರೂಪಾಯಿ ಚಾಚಾರ್ದ ಟೈಮ್ ನೋಡ್ರಿ ಇವಾಗ 7:20 ಇವಾಗಂತೂ ನಾವು ಎಲ್ಲಿ ಹೊಂಟಿವಿ ಅಂತ ಹೇಳಿದ್ರೆ ತಳಗೆ ಹೊಂಟಿವಿ ನಾವು ಅಮ್ಮನ ಅಂಗಡಿ ಕಡೆಗೆ. ಅದಕ್ಕಿಂತ ಮುಂಚೆಗೆ ನಾವು ಅಲ್ಲಿ ಬಂಗಾರದ ಅಂಗಡಿಗೆ ಹೋಗ್ಬೇಕ್ರಿ. ಅದು ನಿಮಗೆ ಹೇಳಿದ್ದೇನೆ ರೀ ನಾನು ಏನಾದರೂ ಗೋಲ್ಡ್ ತೊಗೋಬೇಕು ಸಾನ್ಯಾನ ಮದುವೆಗೆ ಅಂತಂದು ಹೇಳಿ. ಸೊ ಹಾಗಾಗಿ ಈಗ ಎರಡೂ ಕೆಲಸ ಆಗ್ತಾ ಅಮ್ಮನ ಅಂಗಡಿ ಕಡೆ ಹೋಗಿದ್ದು ಆಗ್ತೈತಿ, ಆಮೇಲೆ ಗೋಲ್ಡ್ ತೊಗೊಂಡಂಗೆ ಆಗ್ತೈತಿ ಅಂತೇಳಿ ಈಗ ಹೊಂಟೀವಿ. ನೋಡೋಣ್ರಿ ಈಗಂತರೂ ಗೋಲ್ಡ್ ಮುಂದೆ ಹೋಗಿ ನಿಂತ್ಕೊಳ್ಳೋ ಅಷ್ಟೇ ಇದನ್ನ ಇಲ್ರಿ, ಫಸ್ಟ್ ರೇಟ್ ಆಗ್ಬಿಟ್ಟತಿ. ಮೊನ್ನೆ ನಾವು ಹುಬ್ಳಿ ಒಳಗೆ ಕೇಳೋದ್ರಾಗಂದ್ರೆ ಶಾಕ್ ಆದಿವ್ರಿ ನಾವು. ಅವಾಗೆಲ್ಲ ನಮ್ಮ ಮದುವೆ ಮುಂದೆ ನಮ್ಮ ನಾನಿಯವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ 800 ರೂಪಾಯಿನ ಕೊಟ್ಟಿದ್ರು ನೋಡ್ರಿ ನಾನು ಬುಗುಡಿಗೆ ರೀ. ಆಮೇಲೆ ಕಮೆಂಟ್ ಮಾಡಿ ಕೇಳಿದ್ರಿ ಮನ್ ಬುಗುಡಿ ಇದಕ್ಕೆ ತೊಗೊಂಡಿದ್ರಲ್ಲ ಹೆಂಗೆ ಅಂತೇಳಿ. ನಾವು ತೊಗೊಂಡಿಲ್ರಿ, ತೊಗೊಳಕಂತಂದು ಹೋಗಿದ್ವಿ ನಾವು, ಕೇಳಿದ್ವಿ ಅಲ್ಲಿ ರೇಟ್ ಹೆಚ್ಚಿಗೆ ಆಗಿದ್ದಕ್ಕೆ ನಾವು ವಾಪಸ್ ಬಂದುಬಿಟ್ವಿ. ಆಮೇಲೆ ಅಲ್ಲಿ ತೊಗೊಲಿಲ್ರಿ. ಈಗ ಕೇಳೋಕೆ ಹೋದ್ವಿ ಅಂತ ಹೇಳಿದ್ರೆ ಫಸ್ಟೇ ನಾವು ಕೇಳಿದ್ವಿ ರೇಟ್ ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ವಜ್ಜಿ ಇತ್ತು ರೀ. ಅವು ಎಷ್ಟು ಗ್ರಾಮ್ ಹೇಳಿದ್ರಿ ಲಕ್ಷ ಇಲ್ಲರಿ ನನಗೆ. ಅವಕ್ಕೆ ಅನ್ನಕತ್ತಾರೆ 25,000 ಅನ್ನಕತ್ತಾರೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ತೂಕದ್ವಿ ಇದ್ವು ಅಂತ ಹೇಳಿದ್ರೆ 18,000 19,000 ಹೇಳತ್ತಾರ. ಯಪ್ಪ ಕೇಳಿ ನನಗಂತ್ರ ನಾವು ತೊಗೊಂಡಾಗ ಎಷ್ಟಿದ್ವಿ ಈಗ ಎಷ್ಟು ರೇಟ್ ಆಗೈತೆ ನೋಡು ಅನ್ಸಾಯ್ತು ಬಿಡತ್ರಿ. ಹೋಗೋಣ ನೋಡಿ ಡೋರೆಮಾನ ಈ ಬಡ್ಡಿ ನೋಡಿಲ್ಲಿದೆ ಎಂತಾದೈತಿ. ಎಲ್ಲಿದ್ದಾಳೆ ಅದ? ಇಲ್ಲಿ ಮರ ಇತ್ತಲ್ರಿ, ಹಾಂ ಪೂರ ತಳಗಿಂತ್ರನ ಎಬ್ಬೆ ರೋಡ್ ಅದನ್ನ. ಏನಿನ್ನೂ ಉಳ್ದತೆ ಗೊತ್ತಿಲ್ಲ, ಎಂತಾದೈತಿ ನೋಡೋದು ಬಡ್ಡಿ. ಆಲದ ಮರ ಬಡ್ಡಿ ಅದಾವಲ್ಲ ಹಿಂಗಿರ್ತಾವ ನೋಡವು, ಇರ್ತಾವು ಅಳಗಾಡಂಗಿಲ್ಲ ಅವು, ಆನ ಮುಂದೆ ಇರ್ತಾವ ಬಡ್ಡಿ. ಹೌದೌದ್ರಿ, ಬೇಕಾದಂತ ಗಾಳಿ ಬರ್ಲಿ ಬೆಳಗಾರ ಬರ್ಲಿ ಹೌದು ಬಿಡೋದು ಬಡ್ಡಿ. ಯಾವ ನಮ್ನೆ ಐತಿ ನೋಡ್ರಿ ಅದು. ಇಲ್ಲಿ ಇದನ್ನ ಮಾಡತ್ತಾರ ಈಗ ಗಟರ್ ಹೊಸದ, ಹಂಗಾಗಿ ಎಲ್ಲಾನ ಎಬ್ಬಾಗತ್ತಾರ ರೋಡ್. ಆಮೇಲೆ ಇದನ್ನೆಲ್ಲ ಮಾಡಿದ್ಮೇಲೆ ಈ ರೋಡ್ ಮಾಡ್ತಾರೆ ಮಸ್ತ್ ಆಗಲ್ಲ ಇಲ್ಲಿ ಮಾಡ್ಯ ರೋಡ್. ಹ್ಞೂ ಅಂದ್ರೆ ಒಂದು ಬಸ್ ಹೋಗೋದು ಒಂದು ಬಸ್ ಬರೋದು, 2 ಬಸ್ ಹೋಗ್ಬೇಕು ಹಂಗೆ ಮಾಡ್ತಾರೆ ಈಗ. ಇದೇ ವರ್ಷದಾಗ ಮಾಡಿ ಚಲೋ ಆಗ್ತೈತಿ. ಮಾಡ್ತಾರೆ ಮಾಡತ್ತಾರ, ಒಂದೊಂದೆಲ್ಲ ಮಾಡ್ಕೊಂಡು ಹೋಗ್ತಾರ ಅವರು. ಇವತ್ತೇನು ತೊಗೊಳೋದು ಪಕ್ಕಾನ ಏನು ತೊಗೊಳೋದು ರೊಕ್ಕನದವು ಎಲ್ಲದವು. ಮೊನ್ನೆ ನೋಡಿದ್ವಿ, ಸರ್ಚ್ ಮಾಡಿದ್ವಿ, ಕೇಳಿದ್ವಿ. ಮಕ್ಕ ನೋಡಂಗೆ ಇದ್ರಾಗ ಭಾಳ ಮಾಡಲ್ ಇಲ್ಲ ನೋಡ್ರಿ ಚೈನದ್ದು. ಅದಕ್ಕೆ ದೊಡ್ಡ ಚೈನ್ ಬೇಕಂದ್ರೆ ಅವು ಅಷ್ಟೇ ಇರ್ತಾವೆ ಸಣ್ಣ. ಯಾವ್ದ್ರಲ್ಲಿದೆ ಇದನ್ನ ಹಾಕೋಣ ತೂಕ. ಇಂಥದ್ದು ಸಿಂಪಲ್ ಬೇಡ ಓಲ್ಡು ನಾವು ತೊಗೋಬೇಕಂತ ಹೇಳ್ತೀನಿ, ನೀವು ಬೇಡ ಅಂತೀವಿ. ನಾನು ಫಸ್ಟ್ ಇದು ಈಗ ಹಾಕೊಂಡಿದ್ದೆ ಅಂಥವು ಇದ್ವು. ಹೌದಾ ನಾನು ಅಂತ ಇದ್ದೆ ಇವಾಗಿನ ಡೈಲಿ ವೇರ್ ಪ್ಲಾಟಿನಮ್ಮನು. ಹಾಂ ಎಲ್ಲ ಪ್ಲಾಟಿನಮ್ ಕೋಟಿಂಗ್ ಇರ್ತಾವೆ ರೀ. ಪ್ಲಾಟಿನಮ್ ಇರಂಗಿಲ್ಲ, ಪ್ಲಾಟಿನಮ್ ಕೋಟಿಂಗ್ ಇರ್ತದೆ. ಫಸ್ಟ್ ಸರ ಹಿಂಗೆ ಉಪ್ಪು ಬರಲಿ, ಉಪ್ಪು ಬರ ಹಾಕ್ತಾರಂತೆ. ಇದು ಚಂದ ಅದ. ಇವು ಹೊಸ ಮಾಡಲ್, ಇವೆಲ್ಲ ನಾವೆಲ್ಲ ಹಾಕೊಂಡಿದ್ವಿ, ಎಲ್ಲ ಓಲ್ಡ್. ಇವು ಅದ್ರಾಗ ಸಣ್ಣ, ಇವು ಅದ್ರಾಗ ಸಣ್ಣವು. ಗೋಲ್ಡ್ ಇಸ್ ಗೋಲ್ಡ್. ನೀವು ಇವು ಗೋಲ್ಡ, ಅವು ಗೋಲ್ಡ. ಗೋಲ್ಡ್ ಇಸ್ ಗೋಲ್ಡ್ ಅಂತ. ಆದ್ರೆ ನೀವು ತಗೊಳ್ಳೋ ಗೋಲ್ಡ್ ಅಲ್ಲನ, ನೀವು ತಗೊಳ್ಳೋ ಗೋಲ್ಡ್ ಅಲ್ಲ, ಓಲ್ಡ್ ಪ್ಯಾಟರ್ನ್ ಅಲ್ಲ ಅಂದ್ರೆ ಪುಪ್ಪ ಮಾಲಕ್ ಅವ್ರೇನು ಕ್ಯಾಶರ್ ಬರ್ರಿ, ಕ್ಯಾಶರ ಬರ್ರಿ. ಇಲ್ಲ ಯಾವ್ಯಾವು ಇವ? ಇವು ಚಂದ ನೋಡ್ತೀವಿ. ಯಾವ್ರಿ ಇವು ದೊಡ್ಡದಲ್ಲ, ಮತ್ತು
ಮತ್ತು ಅತ್ತೆ ಸೊಸೆ ಒಂದವ ಚಾಯ್ಸ್ ಇವು ಇರ್ಲಿ ಇವು ಭಾಳ ಸಣ್ಣ ಸರ್ ಹ್ಞೂ ಬಂಗಾರ ಖರೀದಿ ಮಾಡಿದ್ವಿ ಅಂತೂ ಇಂತೂ 1 kg 1 kg ಮಾಡಿದೆ ಕೆಜಿ ನಡೀತಮ್ಮನ ಅಮ್ಮ ಹೆಂಗದವ್ರಿ ಅವ ಚಂದ ಅದಾವ ಇವು ಚಂದ ಅದಲ್ರಿ ದೊಡ್ಡ ಅದಾವಲ್ಲಮ್ಮ ದೊಡ್ಡ ಅದಾವು ಹೊಸ ಡಿಸೈನ್ ಇದು ಹೊಸ ಡಿಸೈನ್ ಎಷ್ಟು ಮುಟ್ಟಿದ್ವಿ ಇವಕ್ಕ ನಮ್ಮವು ಹಳೆವು ಇದ್ವಲ್ರಿ ನಾನು ಕಿವಿ ಹಾಕೊಂಡಿದ್ವು ಮುರಿದಿತ್ರಿ ಅದು ಮ್ಯಾಗಿಂದ ಅದನ್ನ ಹಂಗ ತೆಗಿಟ್ಟಿದ್ದೆ ನಾವು ಮುರಿದಿದ್ವು ಮ್ಯಾಲೆ ಹಾಕಿ ಎಷ್ಟಾಗತ್ತ ನೋಡಿ ತಗೊಂಡ್ರೆ ಆತ್ ಬಿಡ್ರಿ ಅಂತ ಹೇಳಿ ನಮ್ಮ 5,000ಕ್ಕೆ ಹೋದ್ವಮ್ಮ ಇವು ಮ್ಯಾಲೆ 11,500 ರೂಪಾಯಿ ಕೊಟ್ಟಿವಿ 14,000 ಇವು ಹೊಸವು 7,550 ರೂಪಾಯಿ ಇವು ಹೊಸವ ಹೊಸವು 17,550 ರೂಪಾಯಿ ರೀ 17,000 17,560 ರೂಪಾಯಿ ಅಂದ್ರೆ 18,000 ರೂಪಾಯಿ ರೀ 400 ರೂಪಾಯಿ ಕಡಿಮೆ ಏನು ಮಾಡ್ತಿದ್ದಿ ಹೊಸವ್ರಿ ನಮ್ಮ ಏನು ಹಳೆ ಹಾಕ್ಲಿಲ್ಲ ತೊಗೊಳಕ್ ಹೋದ್ರಿ ಈಗ ನಾವು ಬುಗುಡಿ ಹಾಕಿ ಮೇಲೆ 11,500 ರೂಪಾಯಿ ಕೊಟ್ಟಿವ್ರಿ ಚಲೋ ಆತ್ ಬಿಡವ ಅವಾಗ ಎಷ್ಟಕ್ಕೆ ತಗೊಂಡಿದ್ದೇವಲ್ಲ ನಾವು ಅವಾಗ ಎಷ್ಟು ತೊಗೊಂಡ್ರಿ ಗೊತ್ತಿಲ್ಲಮ್ಮ 7,000 ತೊಗೊಂಡಿದ್ರಿ ತಗೊಂಡಿದ್ದು ಬುಗುಡಿ ನಾನು ಈಗ ಹಳೆ ಹಾಕಿತ್ತಲ್ರಿ 800 ರೂಪಾಯಿ ಬರೀ ಅವ 800 ರೂಪಾಯಿನ ಮದಕ್ಕಿನ ಮುಂಚೆ ನಾವು ತಗೊಂಡಿದ್ರಿ ಏನು ಮಾಡ್ತಿದ್ದಿ ಈಗ ಅವ 5,000ಕ್ಕೆ ಹೋದ್ರಿ ಚೆತ್ತಕ್ಲಿ ತೆಕ್ಕಿದ್ಮ ಅವು ಫೋನ್ ರೀ 1,200 ರೂಪಾಯಿ ರೀ ಅವು ನಾವು ತಗೊಂಡದ್ವು ಅವಾಗ ಈಗ ಈಗಿಲ್ರಿಪ್ಪ ಅದಾವ ಅವು ಅಲ್ಲ ಅವಾಗ ಅಷ್ಟು ತಗೊಂಡಿದ್ದೀವಿ ಈಗ ನೋಡ್ರಿ ಇವು ಏನು ಮಾಡ್ತಿದ್ದಿ ಎರಡು ಅದಾವ ಮುಟ್ಟದ್ರ ಮ್ಯಾಗ ಆಕೆ ಕಿವಿ ದೊಡ್ಡ ಅದಾವಲ್ರಿ ಅದಕ್ಕೆ ಇವು ಚಂದ ಕಾಣ್ತಾವ ಅಂತ ತಗೊಂಡಿವಮ್ಮ ಈಗ ಬಿಡು ಚಲೋ ಆತ ಚಾಚಿ ನಾವು ಕುಡಿಯೋ ಹೋಗಿದ್ವಿ ರೀ ಚಲೋ ತಗೊಂಬಂದ್ವಿ ಚಂದ ಅದಲ್ಲಮ್ಮ ಚಂದ ಅದಾವ ಚಂದ ಭಾಳ ದಿನ ಆಗಿತ್ತ ನಾವು ಇಲ್ಲಿ ಕಾಯಿಪಲ್ಲೆ ತೊಗೊಳಕ್ ಬಂದು ಇವತ್ತು ಶನಿವಾರ ಭಾಳ ಮಂದಿ ಹಚ್ಚಿಲ್ಲ ಅಲ್ಲಿ ಮುಂದೆ ಹೋಗಂಬ ಫಸ್ಟ್ ಉಳ್ಳಾಗಡ್ಡಿ ತೊಗೊಂಬರಂತ ಉಳ್ಳಾಗಡ್ಡಿ ಟಮಟೆ ಅವನ್ನೆಲ್ಲ ಫಸ್ಟ್ ಉಳ್ಳಾಗಡ್ಡಿ ತೊಗೊಳಂತ್ರಿ ಉಳ್ಳಾಗಡ್ಡಿ 25 ಅಂದ್ರೆ 20 ರೂಪಾಯಿದಂಗೆ ತೊಗೊಳಂತ್ರಪ್ಪ ಮತ್ತೇನು ಮಾಡನ್ರಿ ಇವತ್ತಿನ ರೇಟ್ ಮತ್ತು ನಾಳೆಗೆ ಇರಂಗಿಲ್ಲ ಸುಮ್ಮನೆ ಯಾವ ರೇಟ್ ಇರ್ತೈತೆ ಅಂತ ತೊಗೊಂಬಿಡೋದು ಅದಿಲ್ಲ ತಾನೇ ಉಣ ಹಚ್ಚಿ ಬಾ ಅಮ್ಮ ಬರ್ತಿತ್ತವ್ರ ನಾವು ಹೋಗಿ ಬರ್ರಿ ಹಾಂ ಬಂದ್ವಿ ನಾವು ಮನೆಗೆ ಬರೋದ್ರೊಳಗೆ ಅಂತೇಳಿ 9:30 ಆಯ್ತು ಅದು ಆಟೋ ಬಂದ್ವಿ ನಾವು ಕೇಕ್ ಚಂದ ಐತಲ್ಲ ಇದೆ ಮಸ್ತ್ ನೋಡಿದ್ಲಿ ಇದು ಇಲ್ಲಿ ಎಲ್ಲಾತದ ಪಾಕೆಟ್ ಅಲ್ಲ ಐತ್ ನೋಡಿ ನಿನ್ ಹಿಂದೆ ಐತ್ ನೋಡಿ ಇದು ನೋಡಿದ್ರ ಇದು ಮೇಲೆ ನೋಡಿದ್ರಿ ಎಷ್ಟು ಕೊಂಡಾಯ್ತು ಇದು ನೋಡಿ ಸ್ವಲ್ಪ ಸಂತಿ ಮಾಡ್ಕೊಂಬಂದ್ವಿ ನಾವು ಗುರುವಾರ ಸಂತಿ ಮಾಡಿದ್ದಿಲ್ಲ ಹಂಗಾಗಿ ಟಮಾಟಿ ಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪಾಲಕ್ ಆಮೇಲೆ ಉಳ್ಳಾಗಡ್ಡಿ ಬೆಂಡೆಕಾಯಿ ಇದೊಂದು ಹಪ್ಪಳ ಸಟ್ಟು ಆಮೇಲೆ ತೆಂಗಿನಕಾಯಿ ಏನಾರು ಚಟ್ನಿ ಗಿಟ್ನಿ ಮಾಡೋಕೆ ಬರ್ತೈತೆ ಅಂಥೇಳಿ ಹಾಗಲಕಾಯಿ ಎಲ್ಲ ತೊಗೊಂಡು ಬಂದೀವಿ ನೋಡ್ರಿ ನಾವು ಈಗ ಹಾಗಲ್ಕಾಯಿ ಮಸ್ತ ನೋಡ್ರಿ ದೊಡ್ಡ ದೊಡ್ಡ ಬೆಂಡೆಕಾಯಿ ನೋಡ್ರಿ ಎಷ್ಟು ಎಳೆ ಅದಾವ ಕೊಟ್ಟು ಬರ್ತೇವೆ ಪುಪ್ಪಗೆ ಅಲ್ಲಿ ಇವ್ರ ಅಂಗಡಿ ತೊಗೊಳಕತ್ತಿದ್ರು ಅವ್ರು ಬ್ಯಾಡ ಬರ್ರಿ ಮನ್ಯಾಗ ಅದಾವ ನಮ್ಮ ಮನ್ಯಾಗ ಕೊಡ್ತೀನಿ ನಾನು ಅಂತಂದೇಳಿ ಕರ್ಕೊಂಬಂದೆ ಮತ್ತು ಈಗ ಉಣ್ಣೋ ಟೈಮ್ ಆಗೈತಿ ಕೊಟ್ಟು ಪುಪ್ಪಗೆ ಕರ್ಕೊಂಡು ತಿಂತಾರೆ ಅವ್ರು ಇವ್ರು ಬಳಕದ ಮೆಣಸಿನ್ಕಾಯಿ ಅವರು ಹೋದ ವರ್ಷ ಮಾಡಿದ್ರೆ ಈ ವರ್ಷ ಮಾಡೇ ಇಲ್ಲ ಚಾಚಿಯಾರ ನಾವೇನು ಅಲ್ಲಿ ಊರಾಗ್ಲಿಂತ್ರ ತೊಗೊಂಬಂದಿವಿ ಅಂತೇಳಿ ನಮಗೆ ಆದಿವು ಮೆಣಸಿನ್ಕಾಯಿ ಇಲ್ಲಾಂದ್ರೆ ನಾವು ಯಾವ ಮಾಡ್ಬೇಕ್ರಿ ಇವನು ಮತ್ತು ನಾಳೆ ಒಂದಿನ ಬಿಸಿಲಿಗೆ ಹಾಕ್ಬೇಕ್ರಿ ಬಿಸಿಲು ಬಿತ್ತಂದ್ರೆ ಮೆತ್ತಗಾಗ್ಬಿಡ್ತಾರ ಅವು ಇಟ್ಟಿಟ್ಟಲ್ಲೇ ಅಲ್ಲಿ ನೋಡ್ರಿ ಪ್ಲೇನ್ ಹೊಂಟೈತಿ ಯಾವಾಗ ಹೊಂಟೈತಿ ಏನೋ ಗೊತ್ತಿಲ್ಲ ಯಾವಾಗ ಮುಟ್ತೈತೋ ಗೊತ್ತಿಲ್ಲ ಪ್ಲೇನ್ ಅಂತೂ ಭಾರಿ ಫಾಸ್ಟ್ ಹೋಕಾವಂತೆ ಇದನ್ನು ರಾತ್ರಿ ಹೋಗಿ ಮುಟ್ತೈತೋ ಏನೋ ಬೆಳಗ್ಗೆ ಮುಟ್ತೈತೋ ಎಲ್ಲೆಲ್ಲೂ ಮಳೆ ಆಗೈತಿ ರೀ ಒಟ್ಟು ಹಿಂಗಾಗಿ ತಂಪು ಗಾಳಿ ಮಸ್ತ್ ಬಿಸಾಗ್ತೈತಿ ತಮ್ಮನ ಅಂತೂ ಈಗ 10 ಊಟ ಮಾಡಿ ಮುಕ್ಕೊಂಡಾಳೆ ಏರೋಪ್ಲೇನ್ ಅಲ್ಲ ಹೌದು ಅದನ್ನ ತೋರಿಸಿದ ಮತ್ತೆ ಇಷ್ಟ ಮಟ ನಾನು ಸ್ಲೀಪಿಂಗ್ ಗೋಯಿಂಗ್ ಟು ಸ್ಲೀಪಿಂಗ್ ಅನ್ಬೇಕಲ್ಲ ಅದಕ್ಕೆ ಗೋಯಿಂಗ್ ಟು ಸ್ಲೀಪಿಂಗ್ ನಿಮಗಂತೂ ಇವತ್ತು ಭಾಳ ಖುಷಿ ಆಗೈತಿ ಎದಕ್ಕೆ ರೀ ನೀ ಅನ್ನಕತ್ತ ಭಾಳ ದಿನ ಆಗುತ್ತೆ ಬುಗುಡಿ ಅಂತೇಳಿ ನಾನು ಇವತ್ತು ಹೊಡಿ ಚಗಡಿ ಅಂದೆ ನೀನು ಬರ್ತಾ ಬಿಟ್ಟು ಹೈ ಅಂತೇಳಿ ಅವು ತೊಗೊಂಬಂದ್ವಿ ಅದ ನನ್ನ ಸಂಬಂಧ ಅಲ್ಲ ನಮ್ಮ ಸಾನ್ಯಾನ ಸಂಬಂಧ ತೊಗೋಬೇಕನ್ನೋದು ಭಾಳ ಆಸೆ ಐತೆ ನನಗೆ ಅಂತ ತೊಗೋಬೇಕು ಈಗ ನಮ್ಮ ಸಂಬಂಧ ನಾವು ಏನು ಮಾಡಾಕತ್ತಿಲ್ಲ ನಾವು ಎಷ್ಟು ಕಷ್ಟಪಟ್ಟರು ಏನು ಮಾಡಾಕತ್ರು ಐತಲ್ಲ ಸಾನ್ಯಾನ ಸಂಬಂಧ ತಮ್ಮನ ಸಂಬಂಧ ಯಾಕಂತ ಹೇಳಿದ್ರೆ ಅವರು ಬಹುಶಃ ಅಷ್ಟು ರೂಪಿಸ್ಬೇಕು ನಾವೀಗ ರೂಪಿಸ್ಬೇಕನ್ನೋಕೇನು ಚಲೋ ಶಾಲೆ ಕಲಿಯಾಕತ್ತಾರೆ ಚಲೋ ಅಭ್ಯಾಸ ಮಾಡ್ತಾರೆ ಸಾಕು ಮುಂದೇನಪ್ಪ ಅಂದ್ರೆ ಅವರ ಲೈಫ್ ಸೆಟ್ಲ್ ಆಗ್ಬೇಕು ಚಲೋ ಒಂದು ಲೈಫ್ ಸೆಟ್ಲ್ ಆತಂದ್ರೆ ಅದಕ್ಕಿಂತ ಮುಂಚೆ ಐತಲ್ಲ
ಹೆಣ್ಮಕ್ಳಿಗೆ ಹೆಂಗೆ ಅಂತ ಹೇಳಿದ್ರೆ ಬರೀ ಮದುವೆ ಮಾಡಿಕೊಡ್ದಷ್ಟು ಇರೋಂಗಿಲ್ಲ, ಅವ್ರ ಸಂಬಂಧ ಬಂಗಾರ ಬೆಳ್ಳಿ ಆಮ್ಯಾಗ ಸ್ವಲ್ಪ ಸಾಮಾನು ಅವು ಇವು ಅಂತೇಳಿ ಎಲ್ಲ ಮಾಡೋಗಿರ್ತಾವೆ. ಅದ್ರ ಬಗ್ಗೆ ಎಲ್ಲ ನಾವು ವಿಚಾರ ಮಾಡಕತ್ತೀವಿ. ಒಂದು ಜೋಡಿಸ್ಕೊಳ್ಳೋದೆ ಒಮ್ಮಕ್ಲ ಅಂತ ಹೇಳಿದ್ರೆ ಭಾಳ ಹೆವಿ ಆಕತ್ ನಮಗೂ. ಅವಾಗ ಹೆವಿ ಏನೋ ಭಾಳ ಆಕೈತಿ. ಇದ್ದಾರಿಗೆ ಏನು ಫರಕ್ ಬೀಳಂಗಿಲ್ಲ, ಇಲ್ದಾರ್ಗೈತಲ್ಲ ಭಾಳ ದೊಡ್ಡ ಫರಕ್ ಬೀಳ್ತೈತಿ. ಭಾಳ ದೊಡ್ಡ ಇದರ ಕೆಲಸ ಅದು, ಹೆವಿ ಕೆಲಸ. ಒಮ್ಮೆ ಮಾಡೋಕೆ ಆಗಂಗಿಲ್ಲ ಏನು. ಆಮ್ಯಾಗ ನೋಡ್ರಿ ನಾವು ದಿನ ಬೆಳಿಗ್ಗೆ ಅಂತ ರಾತ್ರಿ ಆಯ್ತಲ್ಲ, ನಾವು 10 ಗಂಟೆ ಅಂದ್ರೆ ಮಕ್ಕಳು ಆಗ್ತಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಬಂಗಾರದ ಅಂಗಡಿಗೆ ಹೋಗಿ ಅಮ್ಮನ ಕಡೆ ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕು ಅನ್ನೋದ್ರೊಳಗೆ ಇಷ್ಟು ಟೈಮ್ ಆಯ್ತು. ಚಹಾ ಮಾಡಿದ್ದೆ ರೀ ಈಗ ನಾನು ಬೆಳಗ್ಗೆದ್ದು. ಆಮೇಲೆ ಅಲ್ಲಿ ಹಾಲು ಬಿಸಿ ಮಾಡಿದೆ, ಅನ್ನ ಪಲ್ಯ ಸಾರು ಎಲ್ಲ ಇತ್ತು, ಅದನ್ನೆಲ್ಲ ಬಿಸಿ ಮಾಡಿಟ್ಟೆ. ಈಗ ನಾಷ್ಟ ಮಾಡ್ಬೇಕು, ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಈಗ ಎಲ್ಲ ಉಳ್ಳಾಗಡ್ಡೆ ಅದನ್ನೆಲ್ಲ ಹೆಚ್ಕೊತೀನಿ ಫಸ್ಟೇ. ಸಾನಿಯಾ, ನಾನು ನಾಷ್ಟ ಮಾಡ್ತೀನಿ, ನೀವು ಒಂದಿಷ್ಟು ಬಾಂಡೆ ಅವ್ರು ನೋಡಿ ತಿಕ್ಬಿಡು. ಹಾಂ, ಹಂಗೆ ನಾಷ್ಟ ಮಾಡಿದಾರ ಮತ್ತೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೋಣಂತ ನಾವು. ಆಮೇಲೆ ನಿನ್ನೆ ಮಧ್ಯಾಹ್ನದಾಗ ಒಬ್ಬರು ಕೊಪ್ಪಳದವ್ರಂತೂ ಒಬ್ಬರು ಗದಗ್ನವರು ಫೋನ್ ಹಚ್ಚಿದ್ದಾರೆ. ಮತ್ತು ಮೊಹರಂ ಯಾವಾಗ ಸ್ಟಾರ್ಟ್ ಆಗ್ತೈತೆ ರೀ, ಮತ್ತು ನಾವು ಉಡಿ ಕಟ್ಟಿಸ್ಬೇಕಂತಂದು ಹೇಳಿ ಹೋದ ವರ್ಷ ಕಟ್ಟಿಸಿದ್ರಂತ್ರಿ ಮಕ್ಳ ಸಂಬಂಧ ಒಬ್ಬರು, ಅವರು ಇನ್ನೊಬ್ಬರು ಕೊಪ್ಪಳದವ್ರು ಮನೆ ಸಂಬಂಧ ಕಟ್ಟಿಸಿದ್ರಂತ್ರಿ, ಮನೆ ಆಗ್ಲಂತೇಳಿ. ಈ ವರ್ಷ ಅವ್ರಿಗೆ ಮಕ್ಕಳಾಗ್ಯವಂತ್ರಿ, ಅವ್ರಿಗೆ ಮನೆಯೂ ಕಂಪ್ಲೀಟ್ ಆಗೈತಂತ್ರಿ ಅವ್ರು ಕಟ್ಟಿದ್ದ. ಹಾಗಾಗಿ ಮತ್ತು ನಾವು ಕಟ್ಟಿಸ್ಬೇಕ್ರಿ, ಬೇಡ್ಕೊಂಡಿದ್ದೈತಿ, ಯಾವಾಗ ಕಟ್ಟಿಸ್ಬೇಕು ಅಂಥೇಳಿ ಕೇಳತ್ತಿದ್ರಿ. ಅದಕ್ಕೆ ಇನ್ನೂ ಟೈಮ್ ಐತ್ರಿ, ಯಾಕಂದ್ರೆ ಇಲ್ಲಿ ನಾ ತೋರಿಸ್ತೀನಿ ನೋಡ್ರಿ ನಿಮಗೆ. ಅಮಾವಾಸ್ಯೆ ನಾಳೆ ಐತ್ರಿ. ಆಮೇಲೆ ಇಲ್ಲಿ ಗುದ್ಲಿ ಹಾಕ್ತಾರೆ, ಇಲ್ಲಿ ಸ್ಟಾರ್ಟ್ ಆಕತ್ರಿ ಮೊಹರಮ್ಮ. ಇಲ್ಲಿ ಸ್ಟಾರ್ಟ್ ಆದಮೇಲೆ ದೇವ್ರು ಯಾವಾಗ ಕುಂದಿರ್ತಪ್ಪ ಅಂತ ಹೇಳಿದ್ರೆ 21ಕ್ಕೇನು ಕುಂದಿರ್ತಾವೆ. ನಾವು 22ಲಿಂತ್ರ ಅಂಗಡಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂತ್ರ ಯಾರೆಲ್ಲ ಹೋದ ವರ್ಷ ಬೇಡ್ಕೊಂಡಿರೋಡ್ರಿ ಮಕ್ಕಳ ಸಂಬಂಧ ಆಗಲಿ, ಒಟ್ಟು ನೀವು ಎದ್ರ ಸಂಬಂಧ ಬೇಡ್ಕೊಂಡಿದ್ರಿ ಅವೆಲ್ಲ ಆಗಿದ್ವು ಅಂತ ಹೇಳಿದ್ರೆ ನೀವು ಏನು ಬೇಡ್ಕೊಂಡಿರ್ತೀರಿ ಅದನ್ನು ಇಲ್ಲಿಂದ ಹಿಡಿದು ಇಲ್ಲಿ ಮಟನ ನೀವು ಇದ್ರೊಳಗನ ಕಟ್ಟಿಸ್ಬೋದು. ಆಮೇಲೆ ಈ ವರ್ಷ ಯಾರಾದರೂ ಹೊಸದಾಗಿ ಮಕ್ಕಳ ಸಂಬಂಧ ಆಗಲಿ, ಮನೆ ಸಂಬಂಧ ಆಗಲಿ, ಆಮೇಲೆ ಮನೆ ಸಂಬಂಧ ಆಗಲಿ, ಒಟ್ಟು ನಿಮ್ಮನ್ನ ಏನೋ ಪ್ರಾಬ್ಲಮ್ ಇದ್ರೂ ಬೇಡ್ಕೊಂಡನ ಕಟ್ಟಿಸ್ಬೋದು ರೀ. ಅದೊಂದು ವರ್ಷ ತುಂಬಿಕೊಡೋದ್ರಾಗನ ಎಲ್ಲನೂ ದೇವ್ರು ಈಡೇರಿಸ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಹೇಳತ್ತಿದ್ದೆ, ಯಾಕಂದ್ರೆ ನಿನ್ನೆ ಫೋನ್ ಹಚ್ಚಿ ಕೇಳಾಕತ್ತಿದ್ದಾರೆ ಅವರು. ಮೊಹರಮ್ಮ ನಾವೆಲ್ಲ ಅಲ್ಲಿ ತಳಗಿನ ಮನ್ಯಾಗ ಅಮ್ಮ ಇದನ್ನು ತೊಂಬರತ್ತಾರಲ್ರಿ, ಲಾಡಿ ಆಮೇಲೆ ಉಡಿ ಸಾಮಾನೆಲ್ಲ, ಅದನ್ನ ನೋಡಿ ಅವರು ಕೇಳಾಕತ್ತಿದ್ದಾರೆ ಮತ್ತು ಯಾವಾಗ ಸ್ಟಾರ್ಟ್ ಆಕತ್ರಿ ಮೊಹರಮ್ಮ, ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂಥೇಳಿ. ಈಗ ಐತೆ ನೋಡಿರಿ 22ಲಿಂತ್ರ ನಾವು ಅಂಗಡಿ ಹಚ್ತೀವಿ ರೀ, ಅಲ್ಲಿಂತ್ರ ಸ್ಟಾರ್ಟ್ ಆಕತ್ರಿ. ಸೊ ನೀವು ಅವಾಗ ಕಟ್ಟಿಸ್ಬೋದ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಲೈಕ್ ಕೊಟ್ಕೊಂಡು ನೋಡಿರಿ, ಆಮೇಲೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಭಾಳ ಮುಖ್ಯ ರೀಪ್ಪ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಆಮೇಲೆ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.